ಅಮ್ಮನವ್ರ ಗರ್ಭಗುಡಿ ಹಿಂದೆ ಗೋಡೆ ಇದೆ ಅಲ್ವಾ, ಆ ಗೋಡೆ ಹಿಂದೆ ಪರಶಿವ ಮತ್ತು ಅಗ್ನಿಲಿಂಗ ಇದೆ. ಬನ್ನಿ ಗೋಡೆ ಹೊಡೆಯೋಣ. ಗೋಡೆ ಕೆಡುವುದ್ರ ಮಧ್ಯೆ ನಿಮ್ಮವನ್ನ ಒಬ್ಬೊಬ್ಬರ ಸಮಾಧಿ ಮಾಡ್ಬಿಡ್ತೀನಿ. ನೀವು ಈಗಲೇ ಬಿಟ್ರೆ ನಮ್ಮ ದೇವಸ್ಥಾನ ಕೆರೆ ಬಿಡ್ತಾನೆ ಕಣ. ಎತ್ಕೊಂಡ್ರೆ ಕಲ್ಲು. ಯಾವತ್ತೂ ಈ ದೇವಸ್ಥಾನ ಹತ್ರ ಕಣ್ಣಿ ಕಾಣಬಾರ್ದು. ಹೋಗ್ತಾ ಇರ್ಬೇಕು. ನಡ್ರ ಹೋಗೋಣ. ಅಯ್ಯ ಭಕ್ತನೇ, ನಾನು ಹೊರಗೆ ಬರಲು ಇನ್ನೂ ಕಾಲವೂ ಕೂಡಿ ಬಂದಿಲ್ಲ. ಅಗ್ನಿಲಿಂಗವನ್ನು ಹುಡುಕಿಕೊಂಡು ಒಬ್ಬ ಭಕ್ತ ಬರ್ತಾನೆ. ಆಗ ನೀನು ಅವನಿಗೆ ಸಹಾಯ ಮಾಡು. ನನ್ನನ್ನ ಹೊರಗೆ ತೆಗಿ. ಸ್ವಾಮಿಗಳೇ, ಈ ವರ್ಷ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ಸ್ವಾಮಿ. ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಅದೇನು ಕೇಳ್ತೀಯೋ ಕೇಳು. ಅಗ್ನಿಲಿಂಗನ ತಗೊಂಡು ಹೋಗ್ಬೇಕು ಅಂತ. ನನ್ನ ಶಕ್ತಿಯನ್ನು ನಿಷ್ಕ್ರಿಯಗೊಳಿಸಲು ಕೆಲಸ ಮಾಡ್ತಿರೋ ಹಾಗಿದೆ. ಇನ್ನೇನು ಅಗ್ನಿಲಿಂಗ ಸಿಕ್ಕಾಯ್ತು, ರಶ್ಮಿ ಮೈಲಿರೋ ಜ್ವಾಲಾಮುಖಿಗೆ ತಕ್ಕ ಶಿಕ್ಷೆ ಆಗುತ್ತೆ. ತ್ರಿಪುರ ಸುಂದರಿ, ನಾನ್ ನಿಮ್ಮ ಮನೇಲಿರೋದು, ನಿಮ್ ರಶ್ಮಿ ದೇಹ ಸೇರ್ಕೊಂಡಿರೋದು ನಿಮ್ಗೆಲ್ಲ ಮೊದಲೇ ಗೊತ್ತಿತ್ತು. ನನ್ನ ಮುಂದೆನೆ ಎಲ್ಲ ನಾಟಕ ಮಾಡ್ತಿದ್ರಾ ನೀವು? ಇದನ್ನ ತರೋದಕ್ಕೆ ನನ್ನನ್ನ ಯಾಮಾರಿಸಿ ಹೋಗಿದ್ಯಾ ನೀನು? ಅದಕ್ಕೆ ಈ ಅಜ್ಜಮ್ಮ ನನ್ನ ಹತ್ರ ಆಟ ಕಟ್ಟಿದ್ದು. ಇಂಥವ್ ಎಷ್ಟೇ ಬಂದ್ರು ನನ್ನ ಶಕ್ತಿ ಮುಂದೆ ಆಟ ಆಡೋದಕ್ಕಾಗೋದಿಲ್ಲ. ಈಗ ನೋಡು ನನ್ನ ಆಟನ. ನನಗೆ ಬಂಗಾರಿಗಿಂತ ನೀನು ಹಿರಣ್ಮಯ್ಯನ ಕಾಡಿದ್ದೇ ಹೆಚ್ಚು. ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೀರು ತುಂಬೋದು, ಎಲ್ಲ ಕೆಲಸನೂ ಮಾಡಿಸ್ದೆ. ನನ್ನ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪಲ್ವಾ ರಶ್ಮಿ ಅಮ್ಮ ನೀವು ಹೀಗೆಲ್ಲ ಮಾಡೋದು? ರಶ್ಮಿ ಅಮ್ಮ ನಿಮ್ಮ ಕೈ ಎಲ್ಲ ವಾಸಿ ಆಗತ್ತೆ, ಏನೂ ಚಿಂತೆ ಮಾಡಬೇಡಿ. ಬಾ ದೇವರ ಮಗುವೆ. ನಿನ್ನ ಕೃಪಾ ಕಟಾಕ್ಷದಿಂದ ಆ ಶ್ರೀಚಕ್ರದ ದರ್ಶನ ಭಾಗ್ಯ ಒಂದು ಸಿಕ್ಬಿಟ್ರೆ ಅದನ್ನು ತಗ್ಸ್ಕೊಳ್ಳೇಬೇಕು. ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ, ನೀವೇನು ಹೊರಡಿ. ಶಾಸ್ತ್ರಿಗಳಿಗೆ ಹೇಳಿದಿರಿ ಅಂದಮೇಲೆ ಆಗ್ಬೋದು. ಹಿರಣ್ಮಯಿ ಬಾ ಕಂದ. ಕಂದ, ಆ ತಾಯಿ ಹೆಸರು ಹೇಳ್ಕೊಂಡು ಅಗ್ನಿಲಿಂಗವನ್ನ ನನ್ನ ಕೈ ಕೊಡು ಮಗು.
ಮಹಾತಾಯಿ, ಈ ಮಗುನ ನಿನಗೆ ಹರಕೆ ಹೊತ್ತು ಹೆತ್ತಿರೋದು. ಹಾಗಿದ್ಮೇಲೆ ನನ್ನ ಮಗು ಮೇಲೆ ಸದಾ ನಿನ್ನ ಆಶೀರ್ವಾದ ಇರಬೇಕಲ್ವಾ? ಏನಾಯ್ತು ಮಗುಗೆ? ಆಟ ಆಡಕ್ಕೆ ಹೋಗಿ ಅದು ಯಾವುದೋ ವಿಷದೆಲ್ಲ ತಿಂದುವಾಗಿಂದ ಹಿಂಗೆ ಆಗ್ತಾ ಇದೆಯಪ್ಪ. ಏನೂ ಆಗಲ್ಲ, ಖಂಡಿತ ಉಳಿಯುತ್ತೆ. ಅರ್ಚಕ್ರೆ, ಅಮ್ಮನ ಮುಂದೆ ಇಟ್ಟಿರೋ ತೀರ್ಥನ ತಗೊಂಬನ್ನಿ. ಕಂದ, ರಕ್ಷಾ ಅವರೇ, ಈಗಲೂ ನಮ್ಮ ಜೊತೆ ಬರೋದಿಲ್ವಾ? ಅಥವಾ ಕಂಪ್ಲೇಂಟ್ ಕೊಟ್ಟಿರೋರು, ಐ ಮೀನ್ ನೀವು ಬ್ಲ್ಯಾಕ್ ಮೇಲ್ ಮಾಡಿದ್ರಲ್ಲ, ಅವ್ರ ಕೈಲಿ ಮಾತಾಡಿಸ್ಲಾ? ಏನ್ರಿ ನೋಡ್ತಾ ಇದ್ದೀರಾ? ಕರ್ಕೊಂಡು ನಡೀರಿ. ಯಾರು? ನಾನಮ್ಮ ನೀಲ್ಕಂಠ, ಮಾಯವರಪ್ಪ. ಬಂದೆ. ಅಳಿಯಂದ್ರ ಜೊತೆ ನಡಿಬೇಕಾದ ನನ್ನ ಮಗಳ ಮದುವೆ ಆಗಾಗ ನಿಂತೋಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ ಬೆಳ್ಳಿ? ಗೊತ್ತಿಲ್ಲ. ನೀನಿನ್ನೂ ಜೀವಂತವಾಗಿ ಬದುಕಿದೀಯಲ್ಲ, ಅದಕ್ಕೆ. ಅವಳಿಗೆ ಇಂಪಾರ್ಟೆಂಟ್ ಆಗಿರೋದು ನೀನಲ್ಲ ಗ್ಯಾರಿ. ಅವಳಿಗೆ ಸಿಗ್ತಾ ಇರೋ ಫೇಮ್ ಆ್ಯಂಡ್ ಅದಕ್ಕೆ ಕಾರಣ ಆಗಿರೋ ಅರುಣ್ ಪ್ರಸಾದ್. ಅವನೊಬ್ಬ ಜೊತೆಗಿರೋದಕ್ಕೆ ಇನ್ಯಾರು ನನಗೆ ಬೇಡ ಅನ್ನೋಷ್ಟು ಅವಳಿಗೆ ಧೈರ್ಯ ಬಂದಿರೋದು. ಐ ಥಿಂಕ್ ಇವರಿಬ್ರು ಸೇರಿ ಡಿಸೈಡ್ ಮಾಡಿ ಈ ನೋಟಿಸ್ ಕಳಿಸಿರ್ಬೋದು. ರಾಕ್ಷಸ ಇದ್ದಂಗಿದ್ದ ಸರ್. ಅವನನ್ನು ನೋಡಿದ್ರೆ ಭಯ ಹುಟ್ಟೋ ತರ ಇತ್ತು. ಪೈಲ್ವಾನ್ ನಂಗೆ, ಬಾಡಿ ಬಿಲ್ಡ್ರು. ಇವನ್ ತರ ಅಲ್ಲ, ಇವನೇ ನನ್ನನ್ನು ಗದರಿಸಿದ್ದು. ಅಮೃತನ್ಗೆ ನೀನು ನಾಗ ಯೋಧ ಅನ್ನೋದು ಗೊತ್ತಾದ್ರೆ ಖಂಡಿತವಾಗ್ಲೂ ಅವಳು ನಿನ್ನನ್ನು ನನ್ನಿಂದ ದೂರ ಮಾಡ್ತಾಳೆ. ನೀನು ಅವಳ ಜೊತೆ ಸೇರಿದ್ರೆ ಆ ಅಮೃತನ್ಗೆ ನಾಗಮಣಿನ ಪಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗಾಗಬಾರ್ದು. ತ್ರಿವೇಣಿಯಮ್ಮ, ತಿರುಗಿ ಈ ಕಡೆ. ಒಬ್ಬನೇ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗಡ. ಹೇಳು ಸಾಗರ. ಗಂಗಾ, ಆಕೆ ನಿನ್ನ ಮೀಟ್ ಮಾಡ್ಬೇಕಂತ. ಆಕೆ ನನ್ನ ಗರ್ಲ್ ಫ್ರೆಂಡ್. ಅಲ್ಲ, ನನ್ನ ಹಳೆ ಗರ್ಲ್ ಫ್ರೆಂಡ್. ನೀನು ಸಣ್ಣ ಆಗೋದಕ್ಕೆ ಮಾತ್ರೆ ತಗೋಬೇಕು ಅಂತ ಯಾರು ಐಡಿಯಾ ಕೊಟ್ಟರು? ಆ ಡಾಕ್ಟರ್ ಹತ್ರ ಯಾರು ಕರ್ಕೊಂಡೋದ್ರು? ನಾನೇ ಸಣ್ಣ ಆಗಬೇಕು ಅಂತ ಹಠ ಹಿಡ್ತಿದ್ದೆ. ಅದಕ್ಕೆ ಸಣ್ಣ ಆಗೋದಕ್ಕೆ ಔಷಧಿ ಕೊಡ್ತಾರೆ ಅಂತ ಪಿಂಕಿನೇ ಕರ್ಕೊಂಡು ಹೋಗಿದ್ದು.